ನಮಸ್ಕಾರ ಸ್ನೇಹಿತರೆ, RGG ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಭಾನುವಾರದ ಸಂಚಿಕೆ. ಸ್ವಾಗತಂ ಸುಸ್ವಾಗತಂ. ಭಾನುವಾರ ಅಂತೇಳಿ ನಮ್ಮೆಲ್ಲ ಕಾರ್ಗಳನ್ನ ಶೋರೂಮ್ಗೆ ತಗೊಂಬಂದು ತೊಳಿತಿರ್ಬೇಕಾದ್ರೆ ಒಂದು ಕಾರ್ ಟೈರ್ ನನ್ನ ಕಾಲ್ ಮೇಲೆ ಹತ್ತಿ ಕಾಲ್ ಡ್ಯಾಮೇಜ್ ಆಗ್ಬಿಟ್ಟೈತೆ ನೋಡಿ. RGC ಅವರ ನೀವು ಪೋಲೋ ಕಾಲ್ ಡ್ಯಾಮೇಜ್ ಮಾಡ್ತಾ ಅನ್ನೋ ತಪ್ಪಿಗೆ ಚೆನ್ನಾಗಿ ನೀರು ಹರಿಸ್ಬಿಟ್ಟೆ ನೋಡಿ. ಹುಚ್ಚ ಹೋಯ್ಕತ್ತವಳೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ದೂರ ಹೋಗ್ಬಿಟ್ಟು ಬರೀ ಓರ್ಗರ ಹಾಕ್ತಿತ್ತಂತೆ ನಾನು ತಕ್ಕೊಂಡು 3 ಎಡ್ಗರ ಹಾಕ್ತು. ನೋಡಿ, ಇದೇ ಪೋಲೋ ಕಾರ್ ಅವ್ರ ತಾಯಿ ಬೆಂಜ್ ಅಂತ ಹೇಳ್ಬಿಟ್ಟು ಪ್ಯೂರ್ HF 75%. ಇದು ಅವ್ರ ಮಗಳು. ಈಗ ಮನೆಯಿಂದ ಬರಬೇಕಾದ್ರೆ ರಗ್ಗೋ ಅಂತ ಕುಣಿತಿದ್ಲು ಪೋಲೋ. ಈಗ ನೋಡಿ, ಈಗ ತಣ್ಣೀರು ಹೆಚ್ಚು ಮಂಕ್ ಮಾಡ್ಬಿಡೀನಿ. ಸಾಮಾನ್ಯವಾಗಿ ಹಸುಗಳ ಮೈ ಮೇಲೆ ಸಣ್ಣ ಸಣ್ಣ ನೊಣಗಳಿರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮೈ ತೊಳೆದು ದಿವಸ ಏನು ಮಾಡ್ತೀವಿ ಅಂದರೆ ಲಕ್ಷ್ಮಣ ರೇಖೆನ ಬಿಟ್ಬಿಡ್ತೀವಿ. ಒಂದು ರೇಂಜಿಗೆ ಅವಾಯ್ಡ್ ಆಗುತ್ತೆ. ಮೈಗೆಲ್ಲ ಬರೆದ ಮೇಲೆ ನೆಕ್ಸ್ಟ್ ಬಾಲ ಇನ್ಸ್ಪೆಕ್ಷನ್ ಟೈಮಿಗೆ ಸ್ವಲ್ಪ ನೋಡಿದಾಗ ನಿಮಗೆ ಬಾಲದಲ್ಲಿ ಸೀರೆಗಳು ಜಾಸ್ತಿ ಇದ್ದು ಈ ಸಲ ಬಟ್ಟೆಗಳಾಲೆ ಹೊಡೆದು ಮರಿಯಾಗಿದ್ದು ಎಲ್ಲ ಕಿತ್ತಾಕ್ಬಿಟ್ಟು ಈಗ ತಿರ್ಗಾ ಲಕ್ಷ್ಮಣ ರೇಖೆ ಬಿಸಾಕಿದ್ದೀನಿ. ಇನ್ನೊಂದು 3 ದಿವಸದಲ್ಲಿ ಎಲ್ಲ ಉದುರೋಯ್ತವೆ. ನೆಕ್ಸ್ಟು ನಮ್ಮ ಬೆಂಜು BMW ಆ ಕಡೆ ಸೈಡ್ ಲಾಸ್ಟಲ್ಲಿ ಮಾರುತಿ ಸ್ವಿಫ್ಟ್ ಐತೆ. ಆ ಸ್ವಿಫ್ಟ್ಗೂ ಎಲ್ಲ ಸೀಮೆಸುಣ್ಣ ಬರೆದು ಬಾಲಕ್ಕೆಲ್ಲ ಸೀಮೆಸುಣ್ಣ ಬರೆದಾಯಿತು. ನನಗೆ ಮಧ್ಯದಲ್ಲಿ ಸೀಮೆಸುಣ್ಣ ಹತ್ತಿಕ್ಕಿಲ್ಲ, ಯಾವಾಗ ಇತ್ತೆ ಸೀಮೆಸುಣ್ಣ ಲಕ್ಷ್ಮಣ ರೇಖೆಗೆ. ಆಮೇಲೆ ಸೀಮೆಸುಣ್ಣ ತಗೊಂಬರ್ದ್ಬಿಟ್ಟಿರಿ, ಏನು ಪ್ರಯೋಜನ ಇರಿಕ್ಕಿಲ್ಲ. ಆಮೇಲೆ ಈ ಬೆಂಜ್ ಅವಳೆಲ್ಲ ಬೆಂಜು ಸರಿ ಇಲ್ಲ ಗೈಸ್. ಮೈ ಸವರ್ಸ್ಕೊತಾಳೆ. ಆಮೇಲೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಬಾಲದಲ್ಲಿ ನಾಯಿ ಹೊಡೆದಂಗೆ ಹೊಡಿತಾಳೆ. ಚಾವುಟಿಗಳಿಗಿಂತ ಜಾಸ್ತಿ ಎಟ್ಟು ಬೀಳ್ತದೆ. ನೋಡಿದ್ರೆ ಏನು ಇಷ್ಟೊಂದು ಡೀಸೆಂಟು ಅಂದ್ಕೊಬೇಕು. ಭಾರಿ ಪ್ರಳಯ ಅಂತಕ್ಕೆ ಮಾತ್ರ ಬೆಂಜು ಇವತ್ತೇ ಭಾರಿ ಡೀಸೆಂಟಾಗಿ ನಿಂತವಳೆ ನೋಡಿ. ಹಂಗೂ ಹೊಡಿತಾಳೆ ಮಧ್ಯದಲ್ಲಿ. ಅಬ್ಸರ್ವ್ ಮಾಡಬೇಕು ನೀಟಾಗಿ. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಪಟಾರ್ ಅಂತ ಹೊಡಿತಾಳೆ ಬಾಲದಲ್ಲಿ. ಇವಳೆ ನೋಡಿ ನಮ್ಮ 3 ಕೋಟಿ BMW. ಮೈಲೇಜ್ ಒಂದು 12 ಬರುತ್ತೆ ಸ್ಟಾರ್ಟಿಂಗು. ಹೋಗ್ತಾ ಒಂದು 8, 6 ಹಿಂಗೆ ಬರ್ತದೆ ಮೈಲೇಜು. Wow, nice. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾಷ್ಟಕ್ಕೆ ಅಂತೇಳಿ ಮೆಂತ್ಯದಿಟ್ಟು ಮಾಡಿದರು. ಮೆಂತ್ಯದಿಟ್ಟನ್ನ ತಿನ್ಕೊಂಡು ನೆಕ್ಸ್ಟ್ 190 ಟೀ ಬಿಡ್ಕೊಂಡು ತೋಟಕ್ಕೆ ಹತ್ರ ಚಲೋ ಅಂತ ಹೊಂಟೋಗ್ಬಿಟ್ಟು ಬಂದು ನೋಡ್ರೆ ತೋಟದಲ್ಲಿ ಫುಲ್ ನೀರು ಹಾಯಿಸ್ಬಿಟ್ಟವನೇ. ಯಾಕೆ ಕೇಳ್ತೀರಿ ನಮ್ಮ ಕತೆ. ನೀರು ಗದಲ್ಸಿ ಹಾಕೊಂಡ್ರೆ ಟ್ರ್ಯಾಕ್ಟರ್ ಥರ ಮೇವು ಹೊತ್ಕೊಂಡು ಬರೋಷ್ಟೊಳಗೆ ಅವರೊಂದದಲ್ಲೂ ನೀರು ಕಿತ್ಕೊಂಡು ಕಡ್ಬಿಟ್ಟು. ರೈಡಿಂಗ್ ಬೂಟ್ಸ್ ಬರೀ ಮನೇಲೇ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೆ. ಏನು ಚಪ್ಪಲಿ ಹಾಕೊಂಡು ನಡೀತಾ ಇದ್ದರೆ 50 kg ಮೇವು ಹೊತ್ಕೊಂಡು ಪ್ಯಾಂಟ್ಗೆಲ್ಲ ಮಣ್ಣು. ಆ ಮಣ್ಣು ತೊಳ್ಕೊಳ್ಳಿಕ್ಕೆ 1 ಅಡಿ ನೀರು ಗೀಳ್ದೆ. ಮನೇಲಾದರೆ ಮಮ್ಮಿ ಸ್ಯಾಂಡಲ್ ಕಿತ್ತು ಹೊಡಿತಾರೆ ಅಂದ್ಬಿಟ್ಟು ಅಲ್ಲೇ ಒಂದು ಮೂಕ್ ಹಾಕಂದೆ. ಆ
ಒಂದೊರಡೆ ನೀರಲ್ಲೂ ನೀರು ಕುಡಿಬಿಟ್ಟಿದೆ. ಇದು ಮಾಡೋಕ್ಕೆ ಬರೋಲ್ಲ ಅಂತಂದ್ರೆ ಇದು ಮಾಡೋಕ್ಕೆ ಯಾರು ನೀರು ಕುಡಿಬಿಟ್ಟು. ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗೇ ಬರುತ್ತೆ, ಆದರೂ ನೀರು ಕುಡಿಬಿಟ್ಟೆ 1 ಅಡಿ ನೀರಲ್ಲಿ. ನನಗೆ ಅವಮಾನ ಆಯ್ತಾಯ್ತು ಈಗ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಶೋರೂಮಿಂದ ಕಾರ್ನೆಲ್ಲ ವಾಶ್ ಮಾಡಿಸ್ಕೊಂಬರೋದು ತುಂಬ ಲೇಟ್ ಆಗೋಯ್ತದೆ. 12 ಗಂಟೆ ಆಗೋಯ್ತು. 2 ಗಂಟೆಯಲ್ಲಿ ಮೇವು ಕುಯ್ಕೊಂಡು ಬಂದು ಎಲ್ಲ ಕಟ್ಟಾಕಿ ತಿರ್ಗಾ ವಾಪಸ್ ಮೇವೆಲ್ಲ ತುಂಬ್ತಾ ಇದ್ದೀವಿ. ನೋಡ್ಬೋದು ನೀವು, ಫುಲ್ ಜೋಳ. ಇವತ್ತು ಕತ್ತರಿಸು ಕೂಡ ಹಾಕೋಕ್ಕೆ ಟೈಮ್ ಇರಲಿಲ್ಲ, ಟೈಮ್ ಹೋಗಿತ್ತು ಆಲ್ರೆಡಿ. ಇವು ಕಯ್ಯ ಪುಯ್ಯ ಅಂತದ್ದು. ಈ ಚಣ್ಣಿಗೂ ಮೇವು ತುಂಬಿಟ್ಟು ನೆಕ್ಸ್ಟು ಭಾನುವಾರ ಮೀನು ತಂದಿದ್ವಲ್ಲ, ಆ ಮೀನು ಫ್ರೆಂಡ್ ಮನೇಲಿ ಆಲ್ರೆಡಿ ಮಾಡಿದರು. ಕೊನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಉಳಿದಿದ್ದು ಪಳ್ಳಿದ್ದನ್ನ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಬನ್ನಿ. ಅಲ್ಲಿ ಮನೆಗೆ ಹೋಗಿ ಒಂದು 4 ಪೀಸ್ ಫಿಶು, ಒಂದು ಮೊಟ್ಟೆ ಹೊಡ್ಕೊಂಡು ಒಂದು ನೆಕ್ಸ್ಟ್ ಸೀದಾ ಪಾಂಡವಪುರ ಕಡೆ ಬಂದ್ವಿ. ಪಾಂಡವಪುರದಲ್ಲಿ ಒಂದು ಟ್ರೆಂಡಿಂಗ್ ಬಿರಿಯಾನಿ ಅಪ್ಡೇಟ್ ಇದೆ, ಹೈದ್ರಾಬಾದಿ ಬಿರಿಯಾನಿ ಅಂದ್ಬಿಟ್ಟು. ತಾಲೂಕು ಆಫೀಸ್ ಆಪೋಸಿಟ್ಟು. ಟ್ರಾಫಿಕ್ ಜಾಸ್ತಿ ಇತ್ತು, ಲೆಫ್ಟ್ ಹೊಡ್ಕೊಂಡು ಗಾಡಿ ಹಿಂದೆ ಹೋಗಿ ತಿರುಗಿ ಒಂದು ರೈಟ್ ಹೊಡ್ಕೊಂಡ್ರೆ ಒಂದು ಲೆಫ್ಟ್ ಹೊಡೋರೆ ಇಲ್ಲಿ ಬತ್ತು ನೋಡಿ ಜಾಗ. ಅದು ಬಸ್ ಸ್ಟ್ಯಾಂಡು ರೈಟ್ ಸೈಡು. ಮುಂದೆ ಹೋಯ್ತಾ ರೈಟ್ ಸೈಡ್ ತಾಲೂಕು ಆಫೀಸ್ ಬರ್ತದೆ. ಅದರ ಆಪೋಸಿಟೇ ಒಂದು ಹೊಸದು ಹೈದ್ರಾಬಾದಿ ಬಿರಿಯಾನಿ ಅಂತ. ಏನೋ ಒಂದು ಟ್ರೆಂಡಿಂಗ್ ಆಯ್ತೈತೆ ಅಂದ್ಬಿಟ್ಟು ಹೋದ್ವಿ. ಮತ್ತೊಮ್ಮೆ ಭಾನುವಾರದ ಬಾಡೂಟ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಒಂದು ಚಿಕನ್ ಬಿರಿಯಾನಿ, ಒಂದು ಕುಷ್ಕ, ಒಂದು ಚಿಕನ್ ಕರಿನ ಆರ್ಡ್ರ್ ಮಾಡಿದ್ವಿ. ಹೋದ ತಕ್ಷಣ ನೆಕ್ಸ್ಟ್ ಹಾಕ್ಸ್ಕೊಂಡು ಬ್ಯಾಟಿಂಗ್ ಶುರು ಮಾಡಿದ್ವಿ. ಮಧ್ಯೆ ಚೆನ್ನಾಗಿರ್ತದೆ, ಬಟ್ ಸ್ವಲ್ಪ ಇನ್ನೂ ಬಿರಿಯಾನಿ ಇಂಪ್ರೂವ್ ಆಗಬೇಕು. ಚಿಕನ್ ಕರಿ ಜೊತೆ ತುಂಬ ಚೆನ್ನಾಗಿತ್ತು. ರೈಸು ಕ್ವಾಂಟಿಟಿನೂ ಚೆನ್ನಾಗಿತ್ತು. ಮೊಸರು ಬಜ್ಜಿ ಜೊತೆ ಇನ್ನೂ ಸೂಪರಾಗಿತ್ತು. ಬಟ್ ಏನಂತಂದರೆ ಸ್ವಲ್ಪ ಟೇಸ್ಟ್ ಬೇಕು. ಅಲ್ಲಿಂದ ಮುಗಿಸ್ಕೊಂಡು ಇಮಿಡಿಯೇಟು ಫಲೂಡಾ ಕೊಡಿಸ್ತೀನಿ ಅಂದ ನಮ್ಮ ಮಿಸ್ಟರ್ ಅಭಿಷೇಕ್ ಅವರು. ಪುಕ್ಸಟ್ಟೆ ಅಲ್ವಾ ಅಂದ್ಬಿಟ್ಟು ಸೀದಾ ಚಲೋ ಅಂದ್ಕೊಂಡು ಫಲೂಡಾ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟು ಮನೆ ಕಡೆ ಹೊಂಟ್ವಿ. ಅದಾದಮೇಲೆ ಮನೇಲಿ ನಮ್ಮಪ್ಪ ಎಗ್ ರೈಸ್ ಮಾಡಿಕೊಡಿ ಅಂತ ಹೇಳ್ತಾ ಇತ್ತು ಲಾಸ್ಟ್ ಭಾನುವಾರನೇ. ಈ ಭಾನುವಾರ ಸ್ಯಾಂಕ್ಷನ್ ಮಾಡಿ ಎಗ್ ರೈಸ್ ಮಾಡಿದರು. ತುಂಬ ಚೆನ್ನಾಗಿತ್ತು. ನಮ್ಮನೇಲಿ ಎಗ್ ರೈಸೇ ಡಿಫ್ರೆಂಟಾಗಿ ಮಾಡೋದು. ಫಸ್ಟ್ ಎಗ್ ಬುರ್ಜಿ ಮಾಡ್ಕೊಂಡು ರೈಸ್ ಮಾಡಿ ಕಲಿಸೋದು. ಇಷ್ಟೇ ಇವತ್ತಿನ ಜೀವನ.